ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಅಭ್ಯರ್ಥಿಗಳು 6ನೇ ತರಗತಿಗೆ ಮತ್ತು 9ನೇ ತರಗತಿಗೆ ಓಕೆ, ಸೊ ಇಲ್ಲಿ ಸ್ಪೆಷಲಿ 6ನೇ ತರಗತಿಗೆ ಯಾರೆಲ್ಲ ಅಭ್ಯರ್ಥಿಗಳು ನವೋದಯ ವಿದ್ಯಾಲಯದಲ್ಲಿ ವಸತಿ ಶಾಲೆಗಳು ಮತ್ತು ನವೋದಯ ವಿದ್ಯಾಲಯದ ಶಿಕ್ಷಣವನ್ನು ಉಚಿತವಾಗಿ 2026-27ನೇ ಸಾಲಿಗೆ ಏನು ಒಂದು ಅಡ್ಮಿಷನ್ ಪ್ರಕ್ರಿಯೆ ಇದೆ, ಆ ಒಂದು ಅಡ್ಮಿಷನ್ ಪ್ರಕ್ರಿಯೆಗೆ ನೀವು ಒಳಗಾಗಬೇಕಂತಂದರೆ ನೀವು ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬೇಕಾಗತ್ತೆ. ಸೊ ಆ ಒಂದು ಎಂಟ್ರೆನ್ಸ್ ಎಕ್ಸಾಮನ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ, ಜೊತೆಗೆ ರಿಜಿಸ್ಟ್ರೇಷನ್ ಕೂಡ ನೀವು ಮಾಡಬೇಕಾಗತ್ತೆ. ಸೊ ದೇಶದಲ್ಲಿರುವಂತಹ ಎಲ್ಲ ಒಂದು ಏನಪ್ಪ ಅಂತಂದರೆ ವಿದ್ಯಾಸಂಸ್ಥೆಗಳಲ್ಲಿ ನೀವು ಅಡ್ಮಿಷನನ್ನು ಪಡ್ಕೊಳ್ಳಿಕ್ಕೆ ಮತ್ತು ನಿಮ್ಮ ಒಂದು ಸ್ವಂತ ಕರ್ನಾಟಕದಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಅಡ್ಮಿಷನ್ ಕೂಡ ಪಡ್ಕೋಬೇಕಂತಂದರೆ, ಸೊ ನವೋದಯ ವಿದ್ಯಾಲಯ ಅಂಡರಲ್ಲಿ ಬರುವಂಥ ಸ್ಕೂಲ್ಗಳಲ್ಲಿ ನೀವು ಅಡ್ಮಿಷನ್ ಪಡ್ಕೋಬೇಕಂತಂದರೆ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಸೊ ಈ ಒಂದು ಆನ್ಲೈನ್ ಅರ್ಜಿಯು ಇದೇನಪ್ಪ ಅಂದರೆ ಜುಲೈ ತಿಂಗಳು 29 ತನಕ ನಿಮಗೆ ಕೊನೆ ದಿನಾಂಕ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಅರ್ಜಿ ಆರಂಭವಾಗಿದೆ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನೀವು ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ಸ್ಟೆಪ್ಸ್ಗಳಿದ್ದಾವೆ. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಇಲ್ಲಿ ಏನಪ್ಪ ಅಂತಂದರೆ ಅರ್ಜಿಯನ್ನು ಹಾಕಿ ಮುಂದೆ ಬರುವಂತಹ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಎಲ್ಲ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ನೀವು ಭಾಗವಹಿಸಬಹುದು. ಸೊ ಅರ್ಜಿಗಳನ್ನು ಈಗಾಗಲೇ ಆರಂಭವಾಗಿದೆ ಮತ್ತು ಮುಂದಿನ ತಿಂಗಳು ಕೊನೆಯ ದಿನಾಂಕ ಇರುತ್ತೆ. ನಿಮಗೆ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ನವೋದಯ ವಿದ್ಯಾಲಯದಲ್ಲಿ ಅಡ್ಮಿಷನ್ ಪಡ್ಕೋಬೇಕಂತಿದ್ದೀರಿ ಅವರಿಗೆ ಎಂಟ್ರೆನ್ಸ್ ಎಕ್ಸಾಮನ್ನು ಕುಂದಿರಬೇಕು. ಸೊ ಆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನಿಮಗೆ ಡಿಸೆಂಬರ್ ಮಂತಲ್ಲಿ ಬರುತ್ತೆ. ಸೊ ಡಿಸೆಂಬರ್ ಮಂತ್ ಒಳಗಡೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಹೀಗಾಗಿ ನೀವು ಎಲ್ಲ ಒಂದು ಪ್ರೊಸೀಜರ್ಗಳನ್ನು ಆನ್ಲೈನ್ ಮುಖಾಂತರ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು 2026ನೇ ಸಾಲಿಗೆ ನೀವು ಅಡ್ಮಿಷನ್ ಪಡ್ಕೋಬೇಕಂತೀರಿ ಬೇಗ ಅಪ್ಲಿಕೇಶನ್ಗಳನ್ನು ಸಲ್ಲಿಸಿ. ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೀವು ಅಪ್ಲೈ ಮಾಡ್ಬೋದು.